ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ, ನಾವು ಕೂಡ ಸೂಪರ್ ಆಗಿದ್ದೀವಿ. ನಾನಂತೂ ಇವತ್ತು ನಿಮ್ಗೆ ಕೂಡ ಸಖತ್ತಾಗಿರೋಂಥ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕಲ್ಲಕತ್ತೀನಿ. ಅದು ಯಾವ ರೆಸಿಪಿಯಪ್ಪ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಸಖತ್ತಾಗಿರ್ತಾರೆ. ಭಾಳ ಇಷ್ಟಪಡ್ತೀರ ನೀವು ಕೂಡ. ಅದು ಏನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಕಲರ್ ಇರ್ತೈತ್ರಿ. ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಬನ್ನಿ ಹೋಗೋಣ. ಇರೋವಂಥ ಮತ್ತು ಆರೋಗ್ಯಕರವಾಗಿರೋಂಥ ಇಡ್ಲಿ ಯಾವ ರೀತಿ ಮಾಡ್ತಾಯಿದ್ದೀವಿ ನಮ್ಮ ಮನೆಯೊಳಗಪ್ಪ ಅಂದ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಆಲ್ರೆಡಿ ನಾನು ಅಕ್ಕಿನ ಮುಂಚೆನೇ ನೆನೆ ಹಾಕಿ ರಾತ್ರಿಗೆ ಅರ್ದಿದ್ದೆ. ಇಡೀ ರಾತ್ರಿ ನೆನೆಯಕ್ಕೆ ಬಿಟ್ಟಿದ್ದೆ ರೀ. ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂತಂದ್ರೆ ನಾವು ಮಾಮೂಲಿ ದೋಸೆ ಹಿಟ್ಟನ್ನ ಅರ್ದಿಡ್ತೀವಿ ನೋಡಿರಿ, ಅದೇ ಸೇಮ್ ದೋಸೆ ಹಿಟ್ಟೇ ಇದು ರೀ. ನಾನು ಇದಕ್ಕೆ ಏನೆಲ್ಲ ಹಾಕ್ಕೊಂಡಿನಪ್ಪ ಅಂದ್ರೆ ಅಕ್ಕಿ ಮತ್ತು ಸ್ವಲ್ಪ ಕಡ್ಲೆಬೇಳೆ ರೀ ಮತ್ತು ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡೀನಿ ರೀ. ಮೆಂತ್ಯ ಹಾಕ್ಕೊಂಡೆ ಅಂದ್ರೆ ಸಖತ್ ಘಮ ಬರುತ್ತೆ ರೀ ಸ್ನೇಹಿತರೆ. ಹಾಗಾಗಿ ನಾನು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಸೇಮ್ ನಾವು ಈ ದೋಸೆಗೆ ಇಡ್ಲಿಗೆ ಹ್ಯಾಂಗೆ ನೆನೆ ಅಕ್ಕಿ ಅರಿತೇವೆ ನೋಡಿರಿ, ಅದೇ ರೀತಿ ಮಾಡ್ಕೊಂಡ್ರೆ ಸಾಕ್ರಿ. ಇದು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿನಿ ರೀ ನಾನು. ಇದಕ್ಕೆ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಪಾಲಕ್ನ ತೊಗೊಂಡು ಇದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿನಿ ರೀ. ಇಲ್ಲಿ ಪಾಲಕ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ನೋಡ್ತಾ ಇರ್ಬೋದು ರೀ ಬೀಟ್ರೂಟ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ರೀ ನಾನಿಲ್ಲಿ. ಕಲರ್ ಇದು 3 ಬೌಲ್ ಒಳಗೆ ಯಾಕೆ ಹಾಕ್ಕೊಂಡಿನಪ್ಪ ಅಂದ್ರೆ ಆರೋಗ್ಯಕರವಾಗಿರೋಂಥ ಇಡ್ಲಿ, ತುಂಬ ಹೆಲ್ದಿಯಾಗಿರೋಂಥ ಇಡ್ಲಿ ನಾನಿಲ್ಲಿ ಕಲರ್ ಮಾಡಾಕತ್ತೀನಿ ರೀ. ಸಖತ್ತಾಗಿರುತ್ತೆ ಟೇಸ್ಟು. ಮತ್ತು ಅದ್ರಾಗ ಬೇರೆ ಪಾಲಕ ಬೀಟ್ರೂಟ ಎಲ್ಲ ಹಾಕ್ಕೊಳಕತ್ತೀವಲ್ಲ ರೀ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಒಂದೇ ಥರ ಇಡ್ಲಿ ತಿಂದು ಬೇಜಾರಾದಾಗ ಈ ರೀತಿ ನೀವು ಇಡ್ಲಿ ಮಾಡಿ ಸಖತ್ತಾಗಿ ಟೇಸ್ಟಿಯಾಗಿ ಅದ್ಭುತವಾಗಿ ಇಡ್ಲಿ ರೆಡಿ ಆಗ್ತಾವ್ರಿ. ಇವಾಗ ಇಲ್ಲಿ ನಾನು 3 ಸಪ್ರೇಟ್ ಹಾಕ್ಕೊಂಡಿನಿ. ಇಲ್ಲಿ 3 ಕಲರ್ದಾಗ ಮಾಡಾಕತ್ತೀನಿ. ಇಲ್ಲಿ ಪಾಲಕನ ಫಸ್ಟಿಗೆ ನಾನು ರುಬ್ಕೊಂಡು ತೊಗೋತೀನಿ ರೀ. ಈ ಪಾಲಕಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ರೀ. ಇಲ್ಲಿ ಇದು ಕೊತ್ತಂಬರಿ ಸೊಪ್ಪು ಕೂಡ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕನ ಹರ್ಕೊಂಡು ತೊಗೊಂಡು ಬರ್ತೀನಿ ರೀ. ಪಾಲಕನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಸಿ ಎಲ್ಲ ತೊಗೊಂಡೇನಿ ರೀ. ಹಸಿ ಎಲ್ಲ ಹಾಕ್ಕೊಂಡು ಇವಾಗ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ನೋಡಿರಿ. ನಾನಿಲ್ಲಿ ಪಾಲಕನ ಮತ್ತು ಸ್ವಲ್ಪ ಹಸಿ ಎಲ್ಲ ಹಾಕ್ಕೊಂಡೀನಿ ರೀ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ. ನಿಮ್ಗೆ ಇಷ್ಟ ಇಲ್ಲಾಂದ್ರೆ ಬಿಡ್ಬೋದು ರೀ, ಹಾಕ್ಕೊಲೇಬೇಕಾತಿಲ್ಲ, ಆಪ್ಷನ್ ರೀ ಅದು. ಆದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅಂತ ನಾನಿಲ್ಲಿ ಹಸಿ ಎಲ್ಲ ಮತ್ತು ಪಾಲಕನ ರುಬ್ಕೊಂಡು ತೊಗೊಂಡೀನಿ ರೀ ಸ್ನೇಹಿತರೆ. ನಿಮ್ಗೆ ಪಾಲಕ ಬರೀ ರಸ ಬೇಕಪ್ಪ ಅಂದ್ರೆ ಟೈಟಾಗಿ ಹಿಂಡಿ ತೊಗೋರಿ. ನಾನಿಲ್ಲಿ ಡೈರೆಕ್ಟ್ರ್ ಅದನ್ನೇ ಹಾಕೋತೀನಿ ರೀ, ಯಾಕಂದ್ರೆ ಅದ್ಭುತ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಅದು ಸೊಪ್ಪಿನ ಸಮೇತ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ಬೇಡಪ್ಪ ಅಂದ್ರೆ ನೀವೇನದಂದ್ರೆ ಬರೀ ನೀರನ್ನ ತೊಗೋಬೋದು, ಟೈಟಾಗಿ ಹಿಂಡಿಬಿಟ್ಟು ನೀರು ಮಾತ್ರ ಹಾಕ್ಕೋಬೋದು ರೀ. ಇದು ನಾನು ಇವಾಗ ನೀಟಾಗಿ ಕಲಸಿ ತೊಗೋತೀನಿ ರೀ. ನೋಡ್ರಿ, ಇಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳಮ್ಮ, ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ರಿ. ಕಡಿಮೆ ಬಿದ್ದರೆ ಮತ್ತೆ ಹಾಕ್ಕೋಬೋದು, ಒಮ್ಮೆಲೆ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನಾನಿಲ್ಲಿ ಸೋಡಾ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ರುಬ್ಬಿರುವಂಥ ಪಾಲಕ ಮತ್ತು ಸ್ವಲ್ಪ ಹಸಿ ಅಲ್ಲ ಅಂದ್ರೆ ಹಸಿ ಶುಂಠಿ ರೀ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿದ್ದು ನೋಡಿರಿ. ಇದು ಇವಾಗ ನೀಟಾಗಿ ಸ್ವಲ್ಪ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಡೋಣ. ಇದನ್ನು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ಫಸ್ಟ್ ನಾನು ಪಾಲಕನ ಅರೆದು ತೊಗೊಂಡಿನಿ ರೀ. ಯಾಕಪ್ಪ ಅಂದ್ರೆ ಬೀಟ್ರೂಟ್ ಪೂರ್ತಿ ಕಲರ್ ಆಗಿಬಿಡ್ತದೆ ಅಂಥೇಳಿ ಫಸ್ಟಿಗೆ ಪಾಲಕನ ಅರೆದು ಈ ರೀತಿ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಂಡಿನಿ ರೀ. ನೋಡಿರಿ, ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತು ರೀ, ಸಖತ್ತಾಗಿ ರೆಡಿ ಆಯ್ತು ನೋಡಿರಿ. ಇದು ಇವಾಗ ಸೈಡಿಗೆ ಎತ್ತಿಟ್ಬಿಡಮ್ಮ. ನೋಡಿರಿ, ಈಗಷ್ಟೇ ಪಾಲಕನ ಹರ್ಕೊಂಡೆ ಅಲ್ರಿ, ಅದರೊಳಗೆ ನಾನು ಬೀಟ್ರೂಟು ಕೂಡ ಹಾಕ್ಕೊತೀನಿ ನೋಡಿರಿ. ಬೀಟ್ರೂಟ್ ಹಾಕ್ಕೊಂಡಿನಿ ರೀ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿ ಅಲ್ಲ ಅಂದ್ರೆ ಹಸಿ ಶುಂಠಿ ರೀ. ಇದನ್ನು ನಾನು ಇವಾಗ ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ. ಪಾಲಕ್ ಹರಿದಿದ್ನಲ್ರಿ, ಅದ್ರೊಳಗೆ ಹರ್ಕೊಳಕತ್ತೀನಿ ಇವಾಗ. ಇದು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಮ್ರಿ. ನೋಡಿರಿ ಸ್ನೇಹಿತರೆ, ನಾನಿಲ್ಲಿ ಬೀಟ್ರೂಟ್ನು ಕೂಡ ನೀಟಾಗೆ ರುಬ್ಕೊಂಡು ಬಂದೆ. ಇದು ಅಷ್ಟೇ ರೀ. ನಿಮಗೆ ಇದರಿಂದ ಬರೀ ರಸ ಬೇಕಪ್ಪ ಅಂದ್ರೆ ನೀವು ಟೈಟಾಗಿ ಹಿಂಡಿ ಹಾಕ್ಕೋಬೋದು, ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ರ್ ಹಾಕ್ಕೋಬೋದು ರೀ. ನಾನು ಇಲ್ಲಿ ಹಿಂಗೇನೆ ಡೈರೆಕ್ಟ್ರ್ ಹಾಕ್ಕೊಳಕತ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಹಾಕ್ಕೊಂಡೇನಿ ರೀ. ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳಮ್ಮ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ.
ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ನಾವು ಇವಾಗ ಪಾಲಕ್ನ ಯಾವ ರೀತಿ ಕಲಸಿ ತೊಗೊಂಡೆ ನೋಡಿರಿ, ಅದೇ ರೀತಿಯೇ ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಆಗಂಗೆ ಅಂದ್ರೆ ಬೀಟ್ರೂಟ, ಉಪ್ಪು ಮತ್ತು ಸೋಡಾ ಹಾಕ್ಕೊಂಡಿವಲ್ರಿ, ಇದನ್ನು ಚೆನ್ನಾಗಿ ಎಲ್ಲ ಕಡೆ ಹೊಂದಂಗೆ ಮಿಕ್ಸ್ ಆಗಂಗೆ ನೀಟಾಗಿ ಕಲಸಿ ತೊಗೊಳಂಬ್ರಿ. ಕಲರ್ ನೋಡಿರಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಕಲರು ಕೂಡ ಮಸ್ತನಾಗೆ ಕಲರ್ ಆಗೈತಿ. ಇವಾಗ ನೋಡಿ ಸಖತ್ತಾಗಿ ಕಾಣಕತ್ತಾವಲ್ರಿ ಎರಡು ಕಲರ್. ಇವಾಗ ಇಲ್ಲಿ ನಾನು ವೈಟ್ ಅಂದರೆ ಮಾಮೂಲಿ ಇಡ್ಲಿನ ಮಾಡ್ಕೊತೀನಿ ನೋಡಿರಿ. ಮಾಮೂಲಿ ಇಡ್ಲಿಗೆ ಒಂದು ಚಿಟಿಕೆಯಷ್ಟು ಸೋಡಾದ ಪುಡಿ ಹಾಕ್ಕೊಳ್ಕೊತೀನಿ ಮತ್ತು ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಯಾವಾಗ ಹೇಳಿದೆ ನೋಡ್ಕೊಂಡೆ ಹಾಕ್ಕೊಳಂಬ್ರಿ. ಯಾಕಪ್ಪ ಅಂದ್ರೆ ತುಂಬ ಜಾಸ್ತಿ ಆದ್ರೆ ಸ್ವಲ್ಪ ತಿನ್ನೋಕ್ಕಾಗಲ್ಲ. ಇನ್ನೂ ಕಡಿಮೆ ಬಿದ್ದರೆ ಚಟ್ನಿಗೆ ಅಥವಾ ಸಾಂಬಾರ್ಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿರಿ ಕಲರ್ ನಾನು ಹೇಳಿಲ್ಲ ನಿಮ್ಗೆ ಕಲರ್ ಇಡ್ಲಿನ ಮಾಡ್ತಾಯಿದ್ದೀನಿ ರೀ. ಯಾವ ರೀತಿ ಮಾಡ್ತೀವಿ ನಮ್ಮ ಮನೆ ಒಳಗಂತ ಸೇರ್ ಮಾಡ್ಕೋತೀನಿ ಅಂತ ಅಂದಿದ್ದೆ. ಸೂಪರಾಗಿರೋಂಥ ಕಲರ್ ಇಡ್ಲಿ ಇವಾಗ ರೆಡಿ ಆಗ್ತಾವೆ ನೋಡಿರಿ. ನಾನಿಲ್ಲಿ ಇದಕ್ಕೂ ಕೂಡ ಒಂದು ಚಿಟಿಕೆಯಷ್ಟು ಸೋಡಾದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಮತ್ತು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಅವರು. ಈ ರೀತಿ ಅವಾಗವಾಗ ಮಾಮೂಲಿ ದಿನಾಲೂ ಇಡ್ಲಿ ಮಾಡ್ತೀವಿ, ವೈಟ್ ಇಡ್ಲಿ ಮಾಡಿ ತಿಂತಾ ಇರ್ತೀವಿ. ಸುಮ್ಮನೆ ಸೊಪ್ಪು ಅದು ಮನೆಗೆ ತಂದಾಗ ಅಥವಾ ತರಕಾರಿ ಎಲ್ಲ ತಂದಾಗ ಒಂದು ರೀತಿ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಸ್ವಲ್ಪ ಕಲರ್ನ ಹಾಕಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೂ ಏನೋ ಒಂಥರ ಖುಷಿ ಅಂತದ, ನಮಗೂ ಒಂಥರ ಖುಷಿ ಅನ್ನಿಸ್ತದ. ಈ ರೀತಿ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ. ಇದು ಇವಾಗ ನಾನು ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನೋಡಿರಿ. ಇವಾಗ ಗ್ಯಾಸಿನ ಮ್ಯಾಗ ಇಡ್ಲಿ ಪಾತ್ರೆ ಇಟ್ಟುಕೊಂಡು ನೀರು ಕುದಿಯೋ ತನಕ ಇದು ಕೂಡ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗ್ತದೆ. ಉಪ್ಪು ಕೂಡ ಎಲ್ಲನೂ ಕರಗ್ತದ್ರಿ, ಚೆನ್ನಾಗಿ ಹಿಡ್ಕೊತೈತಿ. ಇವಾಗ ಗ್ಯಾಸಿನ ಮ್ಯಾಗ ಇಡ್ಲಿ ಪಾತ್ರೆ ಇಡಂಬ್ರಿ ನೋಡಿರಿ ಸ್ನೇಹಿತರೆ. ನಾನು ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇವಾಗ ಪ್ಲೇಟಿಗೆ ಒಂಚೂರು ಎಣ್ಣೆ ಹಚ್ಚಂಬ್ರಿ. ಚೆಂದ ಹೊತ್ನಾಗೆ ಇಲ್ಲಿ ಎಣ್ಣೆ ಹಚ್ಚಕತ್ತೀನಿ ರೀ. ಇದನ್ನು ಎಣ್ಣೆ ಹಚ್ಚಿಟ್ಟೇವಪ್ಪ ಅಂದ್ರೆ ನೀರು ಹೆಸರು ಬರೋ ತನಕ ಚೆನ್ನಾಗಿ ಎಣ್ಣೆ ಕೂಡ ಇದು ಆಗ್ತಾವೆ, ಏನು ಅಂಟಂಗಿಲ್ಲ ರೀ. ಒಂಚೂರು ಎಣ್ಣೆ ಹಚ್ಕೊಂಡ್ರೆ ಬೇಗ ಉಸ್ತಾವಂತೇಳಿ ಪ್ಲೇಟಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗ ಇನ್ನೇನು ನೀರು ಕೂಡ ಸ್ಟಾರ್ಟ್ ಆಗ್ತೈತೆ ರೀ ಕುದಿಯೋಕೆ. ಆವಾಗ ನಾವು ರೆಡಿ ಮಾಡಿ ಇಟ್ಟಿರುವಂಥ ಕಲರ್ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ರೆಡಿ ಮಾಡ್ಕೊಳಂಬ್ರಿ. ಇವಾಗ ನಾನು ಎಣ್ಣೆ ಹಚ್ಚಿಟ್ಟೆ. ಇದು ನಮ್ಮದು ಇಲ್ಲಿ ಪ್ಲೇಟ ಬರೀ ಎರಡೇ ಅದಾವೆ ರೀ, ಹಾಗಾಗಿ ನಾನು ಒಂದೊಂದಾಗಿ ಹಾಕೋತಾ ಹೋಗ್ತೀನಿ. ನಾನಿಲ್ಲಿ ಇವಾಗ ಮಾಮೂಲಿ ಇಡ್ಲಿ ಮಾಡ್ತೇವೆ ನೋಡಿರಿ, ವೈಟ್ ಇಡ್ಲಿನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಇಡಂಬ್ರಿ. ಮತ್ತು ಇನ್ನೊಂದ್ರದಾಗ ಏನು ಹಾಕ್ಕೊಂಡಿನಪ್ಪ ಅಂದ್ರೆ ಗ್ರೀನ್ ಅಂದ್ರೆ ಪಾಲಕ ಅರ್ಧ ಹಾಕ್ಕೊಂಡಿನಿ ನೋಡಿರಿ, ಪಾಲಕದ ಹಾಕ್ಕೊಂಡಿನಿ ರೀ. ಇಲ್ಲಿ ಚಾಚಾ ನಾನು ಎರಡೇ ಅದಾವ್ರಿ, ಹಾಗಾಗಿ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಪಾಲಕನ ಹಾಕ್ಕೊಂಡಿದ್ದು ನೋಡಿರಿ, ಅದು ಹಾಕ್ಕೊಂಡಿನಿ ರೀ. ಇದು ಇವಾಗ ಗ್ಯಾಸ್ ನೀರು ಕುದಿಯಕತ್ತೈತೆ ರೀ. ಇವಾಗ ನಾನು ನೋಡ್ರಿ ಇಲ್ಲಿ ಇಡ್ಲಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಇನ್ನು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ತೊಗೋತೀನಿ ರೀ. ಎರಡೂ ರೆಡಿ ಆಯಿತು, ಎರಡು ಪ್ಲೇಟ್. ಇದು ವೈಟ್ ಇಡ್ಲಿ ಕೂಡ ರೆಡಿ ಆಯ್ತು ರೀ. ನಾನು ಕೆಳಗಡೆ ತೊಗೊಂಡಿದ್ದೀನಿ ಪಾತ್ರೆಯಿಂದ ನೋಡಿ. ಇದು ಸಖತ್ತಾಗಿ ಇದು ಕೂಡ ಚೆನ್ನಾಗಿ ರೆಡಿ ಆಗೈತೆ ರೀ. ಇವಾಗ ಇವೆರಡನ್ನ ತಕ್ಕೊಂಡು ಬೀಟ್ರೂಟ್ ಏನು ಕಲಸಿಟ್ಟು ನೋಡಿರಿ, ಬೀಟ್ರೂಟ್ ಹಾಕಿ ಅದು ಕೂಡ ಇವಾಗ ಹಾಕೋತೀವಿ ನೋಡಿರಿ. ಮಾಮೂಲಿ ನಾವು ಇಡ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿಕೊಂಡ್ರೆ ಸಾಕು ನೋಡಿರಿ. ಇವಾಗ ನಾನು ಇದು ಈ ಕಲರ್ನ ಹಾಕ್ಕೊಂಡು ತೊಗೋತೀನಿ ರೀ. ಇಷ್ಟು ನಾನು ಸಖತ್ತಾಗಿ ರೆಡಿ ಮಾಡ್ಕೊಂಡೆ ನೋಡಿರಿ ಸ್ನೇಹಿತರೆ. ಸಮೀಪದಾಗ ತಂದು ತೋರ್ಸಕತ್ತೀನಿ ಎಷ್ಟು ಸಖತ್ತಾಗಿ ಕಾಣಿಸಕತ್ತಾವ ಕಲರ್ ಅಂತ ನೋಡಿರಿ. ಸೂಪರಾಗಿ ಸಿಂಪಲಾಗಿ ಚಟ್ನಿ, ಮಾಮೂಲಿ ಚಟ್ನಿ ಯಾವ ರೀತಿ ಮಾಡ್ತೇವೆ ನೋಡಿರಿ ಆ ರೀತಿ ಚಟ್ನಿನ ಮಾಡ್ಕೊಂಡೀನಿ. ನಾನಿಲ್ಲಿ ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ. ಎಷ್ಟು ಮೃದುವಾಗಿ ಮತ್ತು ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಸ್ನೇಹಿತರೆ. ನೋಡಿರಿ ಎಷ್ಟು ಸಖತ್ತಾಗಿ ಬಂದದ. ಇದಕ್ಕೆ
ಸಿಂಪಲಾಗಿ ಮಾಡಿರುವಂಥ ಮಾಮೂಲಿ ಚಟ್ನಿ ರೀ. ತುಂಬ ಅದ್ಭುತವಾಗಿ ಇರುತ್ತೆ ಸ್ನೇಹಿತರೆ. ಇವಾಗ ನಾನಿಲ್ಲಿ ಪಾಲಕ್ ಸೊಪ್ಪಿನಿಂದ ಮಾಡಿರುವಂಥದ್ದು ಕಟ್ ಮಾಡಿ ತೋರಿಸಿನಿ ರೀ. ಇವಾಗ ಇಲ್ಲಿ ವೈಟ್ ಕೂಡ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕೂಡ ಅದ್ಭುತ ಬರೀ ನಾನಿದು ರೇಷನ್ ಅಕ್ಕಿಯಿಂದ ಮಾಡಿದ್ದೀನಿ ರೀ. ನೋಡಿರಿ, ಇದು ಸಖತ್ತಾಗಿ ಬಂದೈತಿ. ಇದು ಇವಾಗ ಚೂರು ಚಟ್ನಿ ಹಚ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ನೋಡಿರಿ ಸ್ನೇಹಿತರೆ. ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ. ಎಷ್ಟು ಅದ್ಭುತವಾಗಿ ಕಲರ್ಫುಲ್ಲಾಗಿ ನೋಡ್ತಾ ಇರ್ಬೋದು. ಒಳಗಡೆ ಬೀಟ್ರೂಟ್ ಎಲ್ಲ ಸ್ವಲ್ಪ ಹಾಗೆ ಉಳಿದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಕೂಡ ನಾವು ಇದಕ್ಕೆ ಸುಮ್ಮನೆ ಸಿಂಪಲಾಗಿ ಮಾಡಿರುವಂಥ ಮಾಮೂಲಿ ದಿನ ಮಾಡ್ತಾ ಇರ್ತೇವೆ ನೋಡಿರಿ ಚಟ್ನಿ. ಆ ಚಟ್ನಿನ ಹಚ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿ ಇರುತ್ತೆ ನೋಡಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಅದ್ಭುತವಾಗಿ ಕಲರ್ ಇಡ್ಲಿ ರೆಡಿ. ಇದು ಬೀಟ್ರೂಟ್ ಇಡ್ಲಿ ಮತ್ತು ಇದು ವೈಟ್ ಇಡ್ಲಿ, ಇದು ಪಾಲಕ್ ಸೊಪ್ಪಿನ ಇಡ್ಲಿ ನೋಡಿರಿ. ಸಖತ್ತಾಗಿ ಬರುತ್ತೆ ಮತ್ತು ಅದ್ಭುತ ಟೇಸ್ಟ್ ರೀ ಸ್ನೇಹಿತರೆ. ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಬೀಟ್ರೂಟ್ ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಡ್ರಿ, ಪಾಲಕ್ ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಡ್ರಿ. ಯಾವಾಗಲೂ ವೈಟ್ ಇಡ್ಲಿನ ನಾವು ತಿಂತಾ ಇರ್ತೀವಿ. ಈ ರೀತಿ ಕಲರ್ ಇಡ್ಲಿ ಮಾಡಿಕೊಟ್ರೆ ಮಕ್ಕಳು ಯಾಕೆ ಇಷ್ಟಪಡಂಗಿಲ್ಲ ರೀ, ಸಖತ್ತಾಗಿ ಇಷ್ಟಪಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿರುತ್ತೆ. ನೋಡೋಕ್ಕಷ್ಟೇ ಅಲ್ರಿ, ತಿನ್ನೋಕ್ಕೂ ಕೂಡ ಕಲರ್ಫುಲ್ಲಾಗಿರುತ್ತೆ. 2 ಇಡ್ಲಿ ತಿನ್ನಲ್ಲಿ 3-4 ಇಡ್ಲಿ ತಿಂತಾರೆ ರೀ ಮಕ್ಕಳು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತಾ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಸಿಂಪಲಾಗಿ ಮಾಮೂಲಿ ಚಟ್ನಿ ಮಾಡ್ಕೋತೀನಿ ನೋಡಿರಿ, ಕಾಯಿ ಚಟ್ನಿ. ನಾನು ಇದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ, ಹಾಗೇ ಮಾಡ್ಕೊಂಡೀನಿ. ಟೇಸ್ಟಿಯಾಗಿರುತ್ತೆ. ಎಲ್ಲನೂ ಇದ್ರೊಳಗೆ ಹಾಕ್ಕೊಂಡು ಅರ್ದೀನಿ ರೀ. ತುಂಬ ಒಳ್ಳೇದಿರುತ್ತೆ. ನೋಡ್ತಾ ಇರ್ಬೋದು ರೀ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಸಿಂಪಲಾಗಿ ಮಾಡಿರುವಂಥ ಚಟ್ನಿ ಮತ್ತು ಕಲರ್ ಇಡ್ಲಿ ಹೆಂಗೆ ಬಂದವಂತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಹಾಗೆ ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಖತ್ತಾಗಿರ್ತದೆ ರೀ. ಒಂದು ಸಲ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಒಂದು ಸಲ ಟ್ರೈ ಮಾಡಿರಿ. ಯಾವಾಗಲೂ ಇಡ್ಲಿ ಮಾಡ್ತಾನೇ ಇರ್ತೀವಿ ಎಲ್ಲರ ಮನೆಯಲ್ಲಿ. ಅವಾಗೆ ಸ್ವಲ್ಪ ಈ ರೀತಿ ಚೇಂಜಸ್ ಮಾಡಿದ್ರೆ ಮನೆಯಾಗ ಪ್ರತಿಯೊಬ್ಬರನ್ನೂ ಇಷ್ಟಪಡ್ತಾರೆ, ಪ್ರತಿಯೊಬ್ಬರನ್ನೂ ಖುಷಿ ಪಡ್ತಾರೆ. ತಿನ್ನೋಕ್ಕೂ ಭಾಳ ಅಂದ್ರೆ ಭಾಳ 1-2 ಇಡ್ಲಿ ತಿನ್ನೋರು 3-4 ಇಡ್ಲಿ ತಿಂತಾರೆ ನೋಡಿರಿ. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಮಾಡಿರುವಂಥ ಈ ಕಲರ್ ಇಡ್ಲಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಹೊಸಬ್ರು ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೆಂಗೆ ಬರ್ತಂತ ಖಂಡಿತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ತೆ ಮತ್ತು ಥ್ಯಾಂಕ್ ಯು.